ಈಗ ನಾವು ಅಗ್ನಿಪಥ್ ಸ್ಕೀಮ್ ಬಂದಾಗ ಒಂದು ನೀವು ಎವರೇಜ್ ಏಜ್ ಅಂತ ಹೇಳಿದ್ರಿ, ಇನ್ನೊಂದು ಅದ್ರದ್ದು ಅಡ್ವಾಂಟೇಜ್ ಏನಂತಂದ್ರೆ ಈ ಸೈನಿಕರ ಸಂಖ್ಯೆಯಲ್ಲಿ ನಾವು ಕಡಿಮೆಗೊಳಿಸಿದ್ರೆ ಅದೇ ದುಡ್ಡನ್ನು ನಾವು ಮಾಡರ್ನೈಸೇಷನ್ ಆಫ್ ಆರ್ಮಿಗೆ ಯೂಸ್ ಮಾಡಬಹುದು. ಅಂದ್ರೆ ವೆಪನ್ಸ್ ಹೊಸದು ಆಧುನಿಕೀಕರಣಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಒಂದು 20 ವರ್ಷ ಹಿಂದೆ ಹೋಗಿ ಮತ್ತೆ ಈಗಿಂದಕ್ಕೆ ಆರ್ಮಿಯಲ್ಲಿ ವೆಪನ್ಸ್ ಅಲ್ಲಿ ಆದಂತ ಮಾಡರ್ನೈಸೇಷನ್ ಬಗ್ಗೆ ತಾವು ಹೇಳೋದಾದ್ರೆ ಹೇಗಾಗಿದೆ ಅಂತ. ಈಗ ನೋಡಿ, 2 ವರ್ಷದ ಕೆಳಗೆ ನನಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಇಂಟರಾಕ್ಷನ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಅವಾಗ ಬಜೆಟ್ ಬಗ್ಗೆನೇ ಮಾತಾಡ್ತಾ ಇದ್ರು, ಬಟ್ ಮೈ ಪಾಯಿಂಟ್ ವಾಸ್ ಓನ್ಲಿ ಅಬೌಟ್ ಡಿಫೆನ್ಸ್ ಬಜೆಟ್. ಈಗ ನಮಗೆ ಡಿಫೆನ್ಸ್ ಬಜೆಟ್ ಅಲ್ಲಿ ಸುಮಾರು 6.65 ಲಕ್ಷ ಕೋಟಿ ಸಿಗುತ್ತೆ. ಅದರಲ್ಲಿ 40% goes for pay, pension and allowances. See, I'm also one of the pensioners. I'm not opposing pension, but at some stage it has to reduce. It has to reduce. ಯಾಕಂದ್ರೆ ನಮಗೆ ಶಾಪಿಂಗ್ ಅಂದ್ರೆ ನೀವ್ ಹೇಳಿದ್ರಲ್ಲ, ಒಂದೊಂದು ಯುದ್ಧ ವಿಮಾನ ಎಷ್ಟು ಗೊತ್ತಾ ಬೆಲೆ? 1,700 ಕೋಟಿ ಒಂದು ಯುದ್ಧ. ಇವರ ಬ್ಯಾಂಕರ್, ಸೊ ಯು ಕ್ಯಾನ್ ಎಷ್ಟು ಖರ್ಚಾಗುತ್ತೆ. ಬಟ್ ಅಷ್ಟಕ್ಕೆ ನಮಗೆ ಅವಕಾಶ ಇರಲ್ಲ, ಯಾಕಂದ್ರೆ ನಮ್ದು ಮೆಜಾರಿಟಿ ಗೋಸ್ ಇನ್ ನಾರ್ಮಲ್ ಮೇಂಟೆನೆನ್ಸ್. ಸೊ ಕೇವಲ ಒಂದಿಷ್ಟು ಉಳ್ಕೊಂಡಿರುತ್ತೆ. ಸೊ ಅದು ಏನ್ ಮಾಡೋದು? ಈಗ ಸಂಬಳ ಅಂತೂ ಕೊಡ್ಲೇಬೇಕಲ್ವಾ, ಅಲೋವೆನ್ಸಸ್ ಕೊಡ್ಬೇಕು. But we have only allowance that is there is we can reduce it pension burden. Slowly. ಇವತ್ತೇ ಅಂತ ಅಲ್ಲ, ನಾಳೆ ಅಂತ ಅಲ್ಲ, ಒಂದು 10 ವರ್ಷದ ನಂತರ ನಮಗೆ ಈ ಟೆಕ್ನಿಕಲಿ ಅಡ್ವಾನ್ಸ್ಡ್ ಮಟೀರಿಯಲ್ ಏನ್ ಬೇಕು ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಆದ್ಮೇಲೆ ಗೊತ್ತಾಗ್ತಾ ಇದೆ ಎಂತೆಂತ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ನಡೀತಾ ಇದೆ ಅಂತ. ಸೊ ಅದಕ್ಕೆಲ್ಲ ನಾವು ಈ ಫ್ರೀ ಬಜೆಟ್, ಅಷ್ಟು ಬಜೆಟ್ ಅಲ್ಲಿ ಡಿಫೆನ್ಸಿನ ಸಂಶೋಧನಾ ಮತ್ತು ಅಭಿವೃದ್ಧಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ 2% ಆಫ್ ಡಿಫೆನ್ಸ್. 2% is nothing, it is peanuts. ಸೊ ಈಗ ಅದನ್ನ ಸ್ಲೋಲಿ ಇನ್ಕ್ರೀಸ್ ಮಾಡೋ ಒಂದು ನಿಟ್ಟಿನಲ್ಲಿ ಕೆಲಸ ಆಗುತ್ತೆ. ಬಟ್ ಅದೇ ಎಲ್ಲಾ ದೇಶಗಳಿಗೆ ಹೋಲಿಸಿದ್ರೆ ಈಗ ನೋಡಿ, ಯುರೋಪಿಯನ್ ದೇಶಗಳಲ್ಲಿ ಆಲ್ಮೋಸ್ಟ್ 3%, 4%. ಈಗ ಟ್ರಂಪ್ ಹೇಳಿರೋ ಪ್ರಕಾರ 5% ಆಫ್ ಯುವರ್ GDP ಶುಡ್ ಬಿ ಸ್ಪೆಂಡ್ ಆನ್ ಡಿಫೆನ್ಸ್ ಅಂತ. ಭಾರತ ಎಷ್ಟು ವೆಚ್ಚ ಮಾಡ್ತಿದ್ದೆ ಗೊತ್ತಾ? 1.9% ಆಫ್ GDP ಈಸ್ ಫಾರ್ ಡಿಫೆನ್ಸ್, ವಿಚ್ ಇಸ್ ವೆರಿ ಲೋ. ಸೊ ಮಾಡರ್ನ್ ವೆಪನ್ಸ್ ಇತ್ತೀಚೆಗೆ ಬಂದಂತದ್ದು ಯಾವ್ದು ಅಂತ ಇದನ್ನ ಹೇಳೋದಾದ್ರೆ, ಮುಂಚೆಗಿಂತ ಮೋದಿ ಅವರು ಬಂದ ಮೇಲೆ ಮಾಡರ್ನ್ ವೆಪನ್ಸ್ ಯಾವ್ದಾವ್ದು ಇದು ಆಯ್ತು ಅಂತ? ಈಗಂತೂ ಅದರ ಒಂದು ಸ್ವರೂಪನೇ ಬದಲಾಗ್ಬಿಟ್ಟಿದೆ. ಯಾವಾಗ ಆತ್ಮನಿರ್ಭರ್ ಭಾರತ್ ಅಂತ ಬಂತು ರಕ್ಷಣಾ ವಲಯದಲ್ಲಿ, ಅಲ್ಲೂ ಬಜೆಟ್ ಫಿಕ್ಸ್ ಮಾಡಿದ್ರು. ಔಟ್ ಆಫ್ ದಿಸ್ R&D 70% ಶುಡ್ ಬಿ ಓನ್ಲಿ ಫಾರ್ ಇಂಡಿಜಿನಸ್. ಆವಾಗ ಉಟ್ಕೊಂಡು ನಮ್ಮ DRDOದಲ್ಲಿ ಏನೇನೆಲ್ಲ ನಡೀತಾ ಇದಾವೆ ಎಕ್ಸ್ಪೆರಿಮೆಂಟ್ಗಳು, ಅಲ್ಲಿಗೆಲ್ಲ ಫಂಡಿಂಗ್ ಶುರುವಾಯ್ತು. ಈಗ ನೋಡಿ, HAL was started in 1940. The first aircraft was produced in HAL in 1940. Thanks to Maharaja of Mysore and Walchand Hirachand. These were the two partners. ಅವ್ರನ್ನ ಅವರೇ ಪ್ರೈವೇಟ್ ಕಂಪನಿ ಆಗಿ ಬಿಟ್ಟಿದ್ರೆ, ಅವರಿಗೆ ಬಿಟ್ಕೊಟ್ಟಿದ್ರೆ ಇವತ್ತು we would have produced aircraft like Rafale. ಮಾಡ್ಲಿಲ್ಲ. ಎರಡನೇ ವಿಶ್ವಯುದ್ಧದಲ್ಲಿ ವಿಶ್ವಯುದ್ಧ ಶುರುವಾಯ್ತು, ನಾವು HAL ತಗೊಂಡ್ಬಿಡ್ತೀವಿ ಅಂತ ಬ್ರಿಟಿಷರು ತಗೊಂಡ್ಬಿಟ್ರು. ಅದನ್ನ ಅಮೆರಿಕದ ಕಂಪನಿ ಮಾಡ್ಬಿಟ್ರು. ಸರಿ, ಏನಾರ ಹಾಳಾಗೋಗ್ಲಿ, ಅಟ್ಲೀಸ್ಟ್ ಸ್ವತಂತ್ರ ಬಂದ್ಮೇಲೆ ಆದ್ರೂ ಅವ್ರನ್ನ ವಾಪಸ್ ಮಹಾರಾಜ ಆಫ್ ಮೈಸೂರ್ ಅಂಡ್ ವಾಲ್ಚಂದ್ ಹೀರಾಚಂದ್ ಕೊಡಿ ಅಂದ್ರೆ ಕೊಡ್ಲಿಲ್ಲ. ನೆಹರು ಅದನ್ನ ಪ್ರೈವೇಟ್ DPSU ಅಂತ ಮಾಡ್ಬಿಟ್ರು.
ಸೊ ಗೊತ್ತಲ್ಲ PSC ದಲ್ಲಿ ಹೆಂಗೆ ವರ್ಕ್ ಕಲ್ಚರ್ ಇರುತ್ತೆ ಅಂತ. ದರ್ ಇಸ್ ನೋ ಕಾಂಪಿಟಿಷನ್, ಕೆಲಸ ಮಾಡಿದ್ರೆ ಮಾಯ್ತು, ಸಂಬಳ ಸಿಗುತ್ಬಿಡು ಅನ್ನೋ ಒಂದು ಮೆಂಟಾಲಿಟಿನಲ್ಲಿ ಟಿಲ್ ಟುಡೇ HAL is functioning as a repair shop, not in innovation, research, development. ನಡೀತಾ ಇಲ್ಲ. ಯಾಕಂದ್ರೆ ಆವಾಗಿನ ಮಾಡಿದ ಪ್ರಮಾದ ಇನ್ನುವರೆಗೂ ವಿ ಆರ್ ಪೇಯಿಂಗ್. ಸೊ ಬಟ್ ಅದರ್ ಸೈಡ್ ವೆನ್ DRDO ಲ್ಯಾಬೊರೇಟರಿಗಳು ಯಾವಾಗ ಅವರವರ ಒಂದು ಆವಿಷ್ಕಾರಗಳನ್ನ ಶುರು ಮಾಡಿದ್ರು, ಜನರಲ್ ಪಬ್ಲಿಕ್ ಗೊತ್ತಾಗ್ಲಿಲ್ಲ, ನಮಿಗೂ ಗೊತ್ತಾಗ್ಲಿಲ್ಲ ಏನೇನೆಲ್ಲ ನಡೀತಾ ಇದೆ ಅಂತ. ಈ ಒಂದು ಆಪರೇಷನ್ ಸಿಂಧೂರದ 90 ಗಂಟೆಗಳ ಏನು ಕಾರ್ಯಾಚರಣೆ, ಅದರಲ್ಲಿ ಇಡೀ ಭಾರತವನ್ನೆಲ್ಲ ಜಗತ್ತನ್ನೇ ದಂಗುಗೊಳಿಸಿದೆ. ಅಂತ ಒಂದು ಇಂಡಿಜಿನಸ್ ಆವಿಷ್ಕಾರಗಳು ನಡೀತಾ ಇದೆ. ರೇಡಾರ್ಗಳಾಗ್ಲಿ, ಮಿಸೈಲ್ಗಳಾಗ್ಲಿ, ನಮ್ಮ ಡ್ರೋನ್ಗಳಾಗ್ಲಿ, ಉಪಗ್ರಹಗಳಾಗ್ಲಿ, ವಿ ಆರ್ ಡೂಯಿಂಗ್ ಫ್ಯಾಂಟಾಸ್ಟಿಕಲಿ ವೆಲ್. ಕಮಿಂಗ್ ಬ್ಯಾಕ್ ಟು ಆಪರೇಷನ್ ಸಿಂಧೂರ್, ಇದು ಅವತ್ತು ರಾತ್ರಿ ಏನ್ ಅಟ್ಯಾಕ್ ಆಯ್ತಲ್ಲ, ಒಂದಷ್ಟು ಮಾಧ್ಯಮಗಳಲ್ಲಿ ರಾವಲ್ಪಿಂಡಿ ಮೇಲೆ ಆಯ್ತು, ಇಸ್ಲಾಮಾಬಾದ್ ಮೇಲೆ ಆಯ್ತು, ಈ ತರದ ಸುದ್ದಿಗಳು ಬಂತು. ಆಕ್ಚುಲ್ ಆಗಿ ಎಲ್ಲಿ ತನಕ ನಮ್ದು ಇದು ಆಯ್ತು, ಯಾವ ಟಾರ್ಗೆಟ್ಸ್ ನಾವು ಇದನ್ನ ಮಾಡಿದ್ವಿ ಅಂತ ಆಕ್ಚುಲ್ ಆಗಿತ್ತು? ಮೊದಲನೇ ರಾತ್ರಿ ಅಂದ್ರೆ ಪ್ರತಿಯೊಂದು ಯುದ್ಧ ಕಾರ್ಯಾಚರಣೆಗೂ ಒಂದು ಉದ್ದೇಶ ಇರುತ್ತೆ. ಯಾಕಂದ್ರೆ ಲಾಟ್ ಆಫ್ ಲೈವ್ಸ್ ಮ್ಯಾಟರ್. We have to sacrifice a lot of lives and we have to sacrifice a lot of resources. ಆಮೇಲೆ ಯುದ್ಧ ಇಟ್ ಕಾಸ್ಟ್ ಮನಿ, ಇಟ್ ಕಾಸ್ಟ್ ಹ್ಯೂಜ್ ರಿಸೋರ್ಸಸ್. ಹಲವಾರು ಈಗ ನೋಡಿದಿರಲ್ಲ, ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ವಿಮಾನದ ಖರ್ಚು ಅಷ್ಟಿರುವಾಗ ಇನ್ನಷ್ಟು ಖರ್ಚು. ಹೌದು, ಇಟ್ ಕಾಸ್ಟ್ ಹ್ಯೂಜ್ ಅಮೌಂಟ್ ಆಫ್ ಮನಿ. ಅದು ದೇಶವನ್ನ 30-40 ವರ್ಷಗಳ ಹಿಂದೆ ತಗೊಂಡೋಗ್ಬಿಟ್ಟು. ಯಾಕಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಆದ ಒಂದು ಉದ್ದೇಶ ಇರಬೇಕು, ನಿರ್ದಿಷ್ಟವಾದ ಉದ್ದೇಶ. ಅದು ಎಲ್ಲಿಂದ ಬರಬೇಕು? ರಾಜಕೀಯ ನಾಯಕತ್ವದಿಂದ ಬರಬೇಕು. ಅವ್ರು ಬಹಳ ಕ್ಲಿಯರ್ ಆಗಿ ಹೇಳ್ಬೇಕು, ನೋಡಪ್ಪ ಜನರಲ್ಸ್, ಏರ್ ಮಾರ್ಷಲ್ಸ್ ಅಂಡ್ ಅಡ್ಮಿರಲ್ಸ್, ದಿಸ್ ಇಸ್ ದ ಏಮ್, ದ ವಾರ್ ಶುಡ್ ಬಿ ಲೈಕ್ ದಿಸ್. ಆಮೇಲೆ ನೀವು ನಿಮ್ ಪ್ಲಾನ್ ಮಾಡ್ಕೊಳ್ಳಿ, I will not interfere. That is the best thing about Operation Sindhu. ಯಾವಾಗ್ಲೂ ಯುದ್ಧದಲ್ಲಿ ಈ ತರ ಒಂದು ಫ್ರೀಡಮ್ ಕೊಟ್ಟಿರಲಿಲ್ಲ ಫೀಲ್ಡ್ ಕಮಾಂಡರ್ಸ್ ಗಳಿಗೆ. ನೀವು ಹೆಂಗ್ ಪ್ಲಾನ್ ಮಾಡ್ತೀರೋ ಮಾಡ್ಕೊಳ್ಳಿ, ಈ ಉದ್ದೇಶ ಏನು? ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ನಮ್ಮ 26 ಜನಗಳನ್ನ ನಿರ್ದಯವಾಗಿ ಅವರ ಕುಟುಂಬದ ಸದಸ್ಯರ ಮುಂದೆ ಅವರ ಸಿಂಧೂರವನ್ನು ಅಳಿಸಿ ಹಾಕಿದ್ದಾರೆ, ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ. ದಟ್ ಈಸ್ ನಂಬರ್ 1 ಏಮ್. ಅಂದ್ರೆ ಇವರೆಲ್ಲೆಲ್ಲಿ ಟೆರರಿಸ್ಟ್ಗಳು ಅಡ್ಕೊಂಡಿದ್ರು ಅವರನ್ನ ನಿರ್ನಾಮ ಮಾಡ್ಬಿಡಿ, ಆಮೇಲೆ ನೋಡ್ಕೋಣ. ಇಫ್ ದೇ ರಿಯಾಕ್ಟ್ ದೆನ್ ವಿ ವಿಲ್ ಎಸ್ಕಲೇಟ್, ಇಫ್ ದೇ ಡೋಂಟ್ ದೆನ್ ವಿ ವಿಲ್ ಕೀಪ್ ಕ್ವೈಟ್, ಬಿಕಾಸ್ ವಿ ವುಡ್ ಹ್ಯಾವ್ ಅಚೀವ್ಡ್. ನೆಕ್ಸ್ಟ್ ಅಟ್ಲೀಸ್ಟ್ ಒಂದು 15 ವರ್ಷನೋ 20 ವರ್ಷನೋ ಅವರು ತಲೆ ಎತ್ತದಾಗ ಮಾಡಿದ್ರೆ ಸಾಕು ಅನ್ನೋದೊಂದು. ಬಟ್ 6ನೇ ತಾರೀಕು ರಾತ್ರಿ, ನಡುರಾತ್ರಿ ಹೇಳಿದ್ನಲ್ಲ, 1 ಗಂಟೆ 5 ನಿಮಿಷದಿಂದ 1 ಗಂಟೆ ಸುಮಾರು 27 ಅಂದ್ರೆ 22 ನಿಮಿಷದಲ್ಲಿ ಇವರು ಕರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ದು ಓನ್ಲಿ ಟೆರರಿಸ್ಟ್ ಹೈಟ್ಔಟ್. ಬಹವಾಲ್ಪುರ್, ಮುರಳಿಕೆ, ಇನ್ನೆಲ್ಲ ಒಟ್ಟು 9 ಇದ್ವಲ್ಲ, ಅವನ್ನೆಲ್ಲ ಅಟ್ಯಾಕ್ ಮಾಡಿದ್ರು. ಗೊತ್ತಾಯ್ತು ಅಲ್ಲಿ 100 ಜನ ಹೋಗಿದ್ದಾರೆ ಟೆರರಿಸ್ಟ್ಗಳು, ಅವ್ರ ಕುಟುಂಬದವ್ರು. ಏನ್ ಮಾಡಕ್ಕಾಗಲ್ಲ, ಅವ್ರ ಮಸೀದಿ ಒಳಗೆ ಬಚ್ಚಿಟ್ಕೊಂಡು ಅವ್ರು ಇಟ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಸೊ ವಿ ಮ್ಯಾನೇಜ್ ಟು ನ್ಯೂಟ್ರಲೈಸ್ ದೆಮ್. ಯಾವಾಗ 2ನೇ ದಿವಸ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮುಖಭಂಗ ಆಯ್ತಲ್ವಾ, ಈಗ ಅವ್ರು ಸುಮ್ಮನೆ ಇರಕ್ಕಾಗಲ್ಲ, ಏನಾದ್ರು ಒಂದು ಕಿತಾಪತಿ ಮಾಡ್ಬೇಕು ಅಂತೇಳಿ ಅವರು ಭಾರತದ 15 ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡಿದ್ರು. ಕಾಶ್ಮೀರದ ಅವಂತಿಪುರ ಅಂತ ಹೇಳಿದೆ, ಶ್ರೀನಗರದಿಂದ ಒಂದಿಷ್ಟು ಉತ್ತರಕ್ಕೆ. ಅವಂತಿಪುರದಿಂದ ಎಲ್ಲಾ ವಾಯುಸೇನೆಯ ತಾಣಗಳು ಅಪ್ ಟು ಭುಜ್ ಇನ್ ಗುಜರಾತ್ 15. ಅದು ಡ್ರೋನ್ ಅಟ್ಯಾಕ್ ಮಾಡಿದ್ರು. ಈ ಡ್ರೋನ್ಗಳೆಲ್ಲ ಬಂದಿದ್ದು ತುರ್ಕಿಯಿಂದ ಬಂದಿದ್ರು, ಕೆಲವು ಚೈನೀಸ್ ಡ್ರೋನ್ಗಳು ಇದ್ವು. ಸೊ ಇಂಡಿಯಾ ವಾಸ್ ನಾಟ್ ಜಸ್ಟ್
countering Pakistan. India was countering Turkey and China. China. Correct. So it was 1 versus 3. ಸೊ ಅದು ಯಾವಾಗ ಅವ್ರಿಗೆ ಗೊತ್ತಾಯ್ತು ಇದೆಲ್ಲ ಮಾಡ್ತಾರೆ ಅಂತ ಹೇಳಿ, ದೆನ್ ವಿ ಗಾಟ್ ದ ಇಂಟೆಲಿಜೆನ್ಸ್ ಅಂಡ್ ನನ್ ಆಫ್ ದೆಮ್ ರೀಚ್ ದ ಟಾರ್ಗೆಟ್. ಈಗ ನೋಡಿ, ನಮ್ಮ ಭಾರತಕ್ಕೆ ಯಾವಾಗ ಗೊತ್ತಾಗುತ್ತೆ ಪಾಕಿಸ್ತಾನದವರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತೇಳಿ, ವಿ ಹ್ಯಾವ್ ಎ ಸಿಸ್ಟಮ್ ಕಾಲ್ಡ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಕಂಟ್ರೋಲ್ ಸೆಂಟರ್ ಅಂತೇಳಿ, IACC ಅಂತೇಳಿ. ಸೊ ಮೊದಲು ಏನ್ ಮಾಡ್ತಾರೆ, ಬಾರ್ಡರ್ ನಲ್ಲಿ ನಮ್ಮ ಯುದ್ಧ ವಿಮಾನಗಳು ಇರ್ತವೆ, ಅವ್ರು ಗಸ್ತು ಹೊಡಿತಾ ಇರ್ತಾರೆ. ಸೊ ಸುಮಾರು 12 ವಿಮಾನಗಳು ಆ ಕಡೆಯಿಂದ ಬರ್ತಿದಾವೆ ಅಥವಾ ಡ್ರೋನ್ಗಳು ಬರ್ತಿದಾವೆ ಅಂದ್ರೆ ಆ ಯುದ್ಧ ವಿಮಾನಗಳು ಅವರನ್ನ ನ್ಯೂಟ್ರಲೈಸ್ ಮಾಡ್ತವೆ. ಎಲ್ಲವನ್ನೂ ಮಾಡಕ್ಕಾಗಲ್ಲ, 3-4 ಹೋಗಿರ್ತವೆ, ಇನ್ನುಳಿದು ಬರ್ತಿರ್ತವೆ. ಅವಾಗ S-400 ಅಂತೇಳಿ ನಾವು ಒಂದು ವಾಯು ರಕ್ಷಣಾ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ವಿ. ಇದು ಆಕ್ಚುಲಿ ರಷ್ಯಾದ್ದು. ಈಗ ನಮ್ಮ ಭಾರತದಲ್ಲೂ ಅದೇ ತರ ತಯಾರಾಗ್ತದೆ. ಅದರಲ್ಲಿ 4 ಮಿಸೈಲ್ಗಳು ಇರ್ತವೆ. ಮೊದಲನೇ ಮಿಸೈಲ್ ಹೊಡೆಯೋದು 400 ಕಿಲೋಮೀಟರ್ ದೂರದಲ್ಲಿದ್ದಾಗ, ಎರಡನೇ ಮಿಸೈಲ್ ಹೊಡೆಯೋದು 250 ಕಿಲೋಮೀಟರ್ ದೂರದಲ್ಲಿದ್ದಾಗ, ಮೂರನೇ ಮಿಸೈಲು 125, ಇಲ್ಲ 80, ಈ ತರ ಒಂದೇ ಸರಿ ಎಲ್ಲ ಡಮಾರ್ ಅಂತ ಹೇಳಿ ಹೊಡೆಯಕ್ ಹೋಗಲ್ಲ. ದೇ ವೇಟ್ ಫಾರ್ ಈಚ್ ಎನಿಮಿ ಏರ್ಕ್ರಾಫ್ಟ್ ಟು ಕಮ್. ಅದು ಆಯ್ತು ಅಂದ್ಮೇಲೆ ಇನ್ನೊಂದು ಬರಾಕ್ 8 ಅಂತ ಇನ್ನೊಂದು ಸಿಸ್ಟಮ್ ಇದೆ. ಅದು ನಾವು ಇಸ್ರೇಲ್ ಮತ್ತು ಭಾರತ ಜೊತೆಯಾಗಿ ತಯಾರಿಸಿದ ಒಂದು ಮಿಸೈಲ್ ಸಿಸ್ಟಮ್, ಬರಾಕ್ 8. ಅದು 80 ಕಿಲೋಮೀಟರ್ ರಕ್ಷಣೆ ಕೊಡುತ್ತೆ. ನೆಕ್ಸ್ಟ್ ಇಸ್ ಆಕಾಶ್ ಮಿಸೈಲ್ ಸಿಸ್ಟಮ್ ಬಗ್ಗೆ ನಾವೆಲ್ಲ ತುಂಬಾ ಹೆಮ್ಮೆ ಪಡಬೇಕು. ಈ ಮಿಸೈಲಿನ ಜನಕ ನಾನು ಹೇಳಿದ್ನಲ್ಲ, ಶಿವನಾಥನ್ ಪಿಲ್ಲೆ ಹೇಗೆ ಬ್ರಹ್ಮೋಸ್ ಜನಕ ಅಂತ ಹೇಳ್ತೀವಲ್ಲ, ಹಾಗೆ ಆಕಾಶದ ಸ್ಥಾಪಕ ನಮ್ಮ ಬೆಂಗಳೂರಿನ ಡಾಕ್ಟರ್ ಪ್ರಹ್ಲಾದ್ ರಾವ್ ವಿಜ್ಞಾನ, ಅವ್ರು ಮಾಡಿದ್ರು. ಸೊ ಅಮೇಜಿಂಗ್. ಆಮೇಲೆ ಇನ್ನು ಹತ್ತ ಬರ್ತಿದ್ದಾಗೆ ದೇ ವಿಲ್ ಕೀಪ್ ಡಿಸ್ಟ್ರಾಯಿಂಗ್. ಇದನ್ನ ನಾವು ಇಂಟಿಗ್ರೇಟೆಡ್ ಏರ್ ಕಂಟ್ರೋಲ್ ಸೆಂಟರ್ ಅಂತ ಹೇಳಿ ಕರಿತೀವಿ. ಸೊ ಹೀಗಾಗಿ ಅವರು ಎಷ್ಟೇ ಪ್ಲಾನ್ ಮಾಡಿದ್ರು ತಪ್ಪಿಸ್ಕೊಳ್ಳೋ ಅವಕಾಶನೇ ಇಲ್ಲ. ಸೊ ಈ ಆಪರೇಷನ್ ಸಿಂಧೂರ್ನಲ್ಲಿ ಗೊತ್ತಾಗಿದ್ದು, ಅವರ್ ಸಿಸ್ಟಮ್ ಇಸ್ ಬೆಟರ್ ದನ್ ಇಸ್ರೇಲಿ ಐರನ್ ಡೋಮ್, ಬಿಕಾಸ್ ವಿ ನೆವರ್ ಮುಟ್ಲೇ ಇಲ್ಲ. ಅವ್ರು ಎಲ್ಲೆಲ್ಲಿ ಬರ್ಬೇಕಾಗಿತ್ತು ಅಲ್ಲಿ ಇದ್ರಲ್ಲೇ ಹೊಡೆದಾಕ್ಬಿಟ್ಟಿದ್ವಿ. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ, ಈ ಮಾಯಾಸ್ತ್ರ ಅಂತ ಹೇಳಿದ್ನಲ್ಲ, ಒಂದು ಬಾನ್ಶಿ ಜೆಟ್ ಅಂತ ಹೇಳಿದ್ನಲ್ಲ, ಇನ್ನೊಂದು ರಫೇಲ್ ಯಾಕೆ ಅಷ್ಟೊಂದು ಶ್ರೇಷ್ಠ ಯುದ್ಧ ವಿಮಾನ ಅಂದ್ರೆ, ರಫೇಲ್ ನಲ್ಲಿ ಒಂದು ಸ್ಪೆಕ್ಟ್ರಾ ಅಂತ ಇದೆ, ಸೆಲ್ಫ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಕೌಂಟರಿಂಗ್ ಥ್ರೆಟ್ ಟು ರಫೇಲ್ ಏರ್ಕ್ರಾಫ್ಟ್, SPECTRA ಸ್ಪೆಕ್ಟ್ರಾ. ಅದ್ರ ಯಾವ ಮಿಸೈಲ್ಗಳು ಅದನ್ನ ಮುಟ್ಟಕ್ಕಾಗಲ್ಲ, ಯಾವ ರೆಡಾರ್ಗಳು ಅದನ್ನ ಪೇಂಟ್ ಮಾಡಕ್ಕಾಗಲ್ಲ. ಆಮೇಲೆ ಅದರಲ್ಲಿ ಇನ್ನೊಂದು ಎಕ್ಸ್ ಗಾರ್ಡ್ ಅಂತ ಹೇಳಿದೆ, ಅದು ಒಂದು ಸ್ವಿಚ್ ಆನ್ ಮಾಡಿದ್ಕೊಳ್ಳಿ ಹೊರಗೆ ಬಂದ್ಬಿಡುತ್ತೆ. ಒಂದು ಆಪ್ಟಿಕಲ್ ಕೇಬಲ್ ಇರುತ್ತೆ, ಅದು ವಿಮಾನದಿಂದ ಹೊರಗೆ ಬಂದ್ಬಿಟ್ಟು ಇಟ್ ವಿಲ್ ಪ್ರೊಡ್ಯೂಸ್ 5 to 8 ರಫೇಲ್ಸ್ ಆನ್ ರೆಡಾರ್. ಅದೇ ಮಾಯಾಸ್ತ್ರ ಅಂತ ಹೇಳಿದ್ದು. ಸೊ ಯಾವಾಗ ಇವರು ಪಾಕಿಸ್ತಾನಿ ಜಂಕ್ 10 ಅಂಡ್ ಜಾಯಿಂಟ್ ಫೇಲ್ಯೂರ್ 17 ಅವು ನೋಡ್ಕೊಳ್ಳಿ, ಐ ಗಾಟ್ ದ ಲಾಕ್ ಆನ್ ರಫೇಲ್ ಅಂತೇಳಿ ಅವರು PL-15 ಅಂತ ದೊಡ್ಡ ಮಿಸೈಲ್ ಇದೆ, ಚೈನೀಸ್ ಮಿಸೈಲ್. ಅದು ಕೂಡ ಅದನ್ನ ಯಾವಾಗ ಆಡ್ಸೋ, ಇಟ್ ಇಸ್ ನಾಟ್ ಇಟ್ಸ್ ವೆರಿ ಡೇಂಜರಸ್ ಮಿಸೈಲ್. ಅವು ಪಂಜಾಬಿನ ಸಾಸಿವೆ ಗಿಡದ ಹೊಲಗಳಲ್ಲಿ ಬಿದ್ದ್ಬಿಟ್ಟು, ದೇ ಡಿಡ್ ನಾಟ್ ಎಕ್ಸ್ಪ್ಲೋಡ್, ಬಟ್ ಪಾಕಿಸ್ತಾನಿ ದೇ ವರ್ ಸೆಲೆಬ್ರೇಟಿಂಗ್, ರಫೇಲ್ ಕೋ ಡೌನ್ ಕಟ್ ಮಾರ್ ದಿಯಾ, ರಫೇಲ್ ಮಾರ್ ದಿಯಾ, ಛೇ ಮಾರ್ ದಿಯಾ ಅಂತೇಳಿ. ಸೊ ಹಂಗಾಗಿ ಈ ಯುದ್ಧ ಎಷ್ಟು ಆಪರೇಷನ್ ಸಿಂಧೂರ್ ವಾಸ್ ಎ ಟೆಕ್ನಿಕಲ್ ಡೆಮಾನ್ಸ್ಟ್ರೇಷನ್ ಫಾರ್ ಡಿಸೆಪ್ಷನ್ ವಾರ್. ನಾವೆಲ್ಲ ಮೊದಲು ಮಾಯಾಸ್ತ್ರ ಬಿಡ್ತಿದ್ವಲ್ಲ ರಾಮಾಯಣ ಮಹಾಭಾರತದಲ್ಲೆಲ್ಲ. ಸೊ ಆ ಮಾಯಾಸ್ತ್ರಗಳನ್ನ ಇಲ್ಲಿ ಅವ್ರು ಬೇಸಿಕಲಿ ವಿ ಹ್ಯಾವ್ ಟು ಕನ್ಫ್ಯೂಸ್ ದ ಎನಿಮಿ ಅಂಡ್ ಲೆಟ್ ದೆಮ್ ಯೂಸ್ ಆಲ್ ದೇರ್ ಕಾಸ್ಟ್ಲಿ ಮಿಸೈಲ್ಸ್ ಆನ್ ಸಮ್ ಟಾರ್ಗೆಟ್ ವಿಚ್ ಇಸ್ ನಾಟ್ ದೇರ್, ಬಟ್ ಇಟ್ ಇಸ್ ವಿಸಿಬಲ್ ಆನ್ ರೇಡಾರ್. ಸೊ ಅವ್ರ ಮಿಸೈಲ್ಗಳೆಲ್ಲ ಮುಗ್ದೇ ಹೋಗ್ಬಿಟ್ಟಿದ್ವು. ಆ ಲೆವೆಲಿನ ಒಂದು
ಡಿಸೆಪ್ಷನ್ ನಡೀತು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಡಿಸೆಪ್ಷನ್ ಇಸ್ ಎ ಫೋರ್ಸ್ ಮಲ್ಟಿಪ್ಲೈಯರ್ ಅಂತ ಹೇಳಿ. ಫೋರ್ಸ್ ಮಲ್ಟಿಪ್ಲೈಯರ್ ಏನಂದ್ರೆ ನೋಡಿ, ನಮ್ಮ ಮೇನ್ ಯುದ್ಧ ವಿಮಾನಗಳಿದಾವೆ, ಯುದ್ಧ ಟ್ಯಾಂಕ್ಗಳಿದಾವೆ, ದೀಸ್ ಆರ್ ಮೇನ್ ಫೋರ್ಸ್. ಬಟ್ ಯಾವುದೋ ಒಂದು Su-30 ವಿಮಾನ ತಂಜಾವೂರಿನಿಂದ ಟೇಕ್ ಆಫ್ ಆಗುತ್ತೆ ಫಾರ್ ಆಪರೇಷನ್. ತಂಜಾವೂರಿಂದ ಗಡಿವರೆಗೂ ಬರುವಷ್ಟೊತ್ತಿಗೆ ಗೆಟ್ ರಿಫ್ಯೂಲ್ಡ್ ಇನ್ ದ ಮಿಡ್ ಏರ್. ದಟ್ ಮಿಡ್ ಏರ್ ರಿಫ್ಯೂಲರ್ ಇಸ್ ಕಾಲ್ಡ್ ಎ ಫೋರ್ಸ್ ಮಲ್ಟಿಪ್ಲೈಯರ್. ಆಮೇಲೆ ಅವ್ರ ಗಡಿಗೆ ಬಂದ ಕೂಡಲೇ ಇನ್ನೊಂದು ರೇಡಾರ್ ಇನ್ ದ ಸ್ಕೈ, ಐ ಇನ್ ದ ಸ್ಕೈ ಅಂತ ಕರಿತೀವಿ, ನೇತ್ರ ಅಂತ ಕರಿತೀವಿ. ಸೊ ದಟ್ ವಿಲ್ ಕಂಟ್ರೋಲ್ ದೇರ್ ಆಪರೇಷನ್. So that flying radar becomes a force multiplier. ಈಗ ಹೊಸದಾಗಿ ಸೇರ್ಕೊಂಡಿರೋದು ಆಸ್ ಅ ಫೋರ್ಸ್ ಮಲ್ಟಿಪ್ಲೈಯರ್ ಇಸ್ ಅ ಡಿಸೆಪ್ಷನ್ ಟೆಕ್ನಿಕ್.